tell you something. ನಿಮಗೆ ನಾನು ಹೇಳ್ತೇನೆ. Amen. The Holy Spirit, even in the Old Testament, he never came down and stayed among people. ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಜನರ ಬಳಿ ಬಂದು ಅವರು ತಂಗಿರಲಿಲ್ಲ. When he would come down, ಅವರು ಬರ್ತಿದ್ರು, he would finish his work and go back. ಅವರ ಕಾರ್ಯವನ್ನು ಮುಗಿಸಿ ಹಿಂತಿರುಗಿ ಹೋಗ್ಬಿಡ್ತಿದ್ರು. Do you know why? ಯಾಕೆ ಗೊತ್ತಾ? If he stays on the earth, ಆತನು ಬಂದು ಲೋಕದಲ್ಲಿ ಇದ್ರೆ, amen, earth will become like heaven. ಲೋಕವು ಪೂರ್ತಿ ಪರಲೋಕವಾಗಿ ಬದಲಾಗುತ್ತೆ. ಎತ್ತನೆ ಬೇರೆ ಆಮೆನ್ ಹೇಳ್ರಿ. ಎಷ್ಟು ಆಮೆನ್ ಅಂತೀರಾ? Heaven is all about him. ಪರಲೋಕ ಪೂರ್ತಿಯು ಆತನದೇ. Heaven is all about the Spirit of the Father. ಪರಲೋಕ ಪೂರ್ತಿಯು ಆ ತಂದೆಯಾದ ದೇವರ ಆತ್ಮದೇ. ಎತ್ತನೆ ಬೇರೆ ಆಮೆನ್ ಹೇಳ್ರಿ. ಎಷ್ಟು ಆಮೆನ್ ಅಂತೀರಾ? That's why Jesus said in John chapter 4 verse 24. ಅದಕ್ಕೆ ಯೋವಾನ 4:24 ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, God he is spirit. ದೇವರು ಆತ್ಮನು. Amen. The God whom you worship is spirit. ನೀನು ಆರಾಧಿಸುವಂತ ದೇವರು ಆತನ ಆತ್ಮನು. Spirit ಹೆಂಗೆ ಇರುತ್ತೋ ಅದುதான் heaven. ಆ ಆತ್ಮವು ಎಲ್ಲಿದೆಯೋ ಅದೇ ಪರಲೋಕ. ಆಮೆನ್ ಹೇಳ್ರಿ. ಎಷ್ಟು ಆಮೆನ್ ಅಂತೀರಾ? If that amen spirit comes down, ಆ ಆತ್ಮವು ಲೋಕಕ್ಕೆ ಕೆಳಗೆ ಇಳಿದು ಬಂದರೆ heaven comes down. ಪರಲೋಕವೇ ಇಳಿದು ಬರುತ್ತೆ. ಆಮೆನ್ ಹೇಳ್ರಿ. ಎಷ್ಟು ಆಮೆನ್ ಅಂತೀರಾ? When the spirit comes down, ಎಲ್ಲರೂ ಹೇಳ್ರಿ ನನ್ನೊಂದಿಗೆ. ಎಲ್ಲರೂ ಹೇಳಿ, ಆತ್ಮವು ಇಳಿದು ಬಂದ್ರೆ amen, heaven has come down. ಪರಲೋಕವೇ ಇಳಿದು ಬಂದು ಬರುತ್ತೆ. When on the day of Pentecost, ಆ ಪಂಚಶತಮ ದಿನದಲ್ಲಿ when the Holy Spirit came down, ಪವಿತ್ರಾತ್ಮನು ಇಳಿದು ಬಂದಾಗ, first day when he rested, ಮೊದಲನೇ ಸಾರಿ ಆತನು ಬಂದು ತಂಗದಾಗ, amen, what happened? ಏನಾಯಿತು? People, amen, started to sell everything because earth became heaven. ಜನರು ಎಲ್ಲವನ್ನು ಮಾರಲು ಪ್ರಾರಂಭಿಸಿಬಿಟ್ರು. ಏನಕ್ಕೆ ಅಂದ್ರೆ ಲೋಕವು ಪರಲೋಕವಾಗಿ ಬದಲಾಯಿತು. ಪರಲೋಕದಲ್ಲಿ amen, there is no value for this money. ಈ ಇರುವಂತ ದುಡ್ಡಿಗೆ ಬೆಲೆ ಇಲ್ಲ. How many of you say amen? ಎಷ್ಟು ಆಮೆನ್ ಅಂತೀರಾ? ಆಮವಾ ಇಲ್ಲಿ ಸೊಲ್ಲುಂಗ. ಹೌದಾ ಇಲ್ವಾ? Hallelujah. Hallelujah. In heaven there is no value for money. ಪರಲೋಕದಲ್ಲಿ ದುಡ್ಡಿಗೆ ಬೆಲೆ ಇಲ್ಲ ರೀ. Hallelujah. ಒಂದು ದಿನ one man came to Jesus and said, ಒಂದು ವ್ಯಕ್ತಿ ಯೇಸು ಸ್ವಾಮಿಯ ಬಳಿ ಬಂದು ಹೇಳ್ತಾನೆ, do we have to pay taxes? ನಾವು ಶುಂಕ ಕಟ್ಟಬೇಕಿದೆಯಾ? Amen. Jesus said, give that money to me. ಯೇಸು ಸ್ವಾಮಿ ಆ ದುಡ್ಡನ್ನು ಕೊಡು ಅಂದ್ರು. ಇದರ ಮೇಲೆ ಯಾರ ಮುಖ ಇದೆ? ಇದರ ಮೇಲೆ ಯಾರ ಮುಖ ಇದೆ? Hallelujah. Hallelujah. Amen. So whatever belongs to Caesar, ಕೈಸರಿಗೆ ಏನೆಲ್ಲ ಸೇರತ್ತೋ give it to him. ಅದನ್ನು ಆತನಿಗೆ ಸಲ್ಲಿಸಿ. Amen. Hallelujah. Hallelujah. Whatever belongs to God, ದೇವರಿಗೆ ಏನೆಲ್ಲ ಕೊಡಬೇಕಿದೆಯೋ, amen, give it to him. ಅದನ್ನು ದೇವರಿಗೆ ಸಲ್ಲಿಸಿ. Amen. அப்படி என்ன? ಅದರ ಅರ್ಥ ಏನು? This paper, ಈ ಪೇಪರ್ belongs to the earth, ಇದು ಲೋಕಕ್ಕೆ ಸೇರತ್ತೆ. but you, ನೀನು belong to God. ದೇವರಿಗೆ ಸೇರ್ತೀಯಾ? ಎவ்வளவு பேர் ಆಮೆನ್ சொல்றீங்க? ಎಷ್ಟು ಆಮೆನ್ ಅಂತೀರಾ? This is man made. ಇದು ಮನುಷ್ಯ ಮಾಡಿದ್ದು. It is for man. ಇದು ಮನುಷ್ಯನಿಗಾಗಿ. This is God made. ಇದು ದೇವರು ಮಾಡಿದ್ದು. This is for God. ಇದು ದೇವರಿಗಾಗಿ. ಎவ்வளவு பேருக்கு ನಾನು சொல்றதை புரியுதுங்க? ಎಷ್ಟು ಜನಕ್ಕೆ ನಾನು ಹೇಳೋದು ಅರ್ಥ ಆಗ್ತಿದೆ? When you are in heaven, ನೀನು ಪರಲೋಕದಲ್ಲಿರುವಾಗ, you don't need this money. ನಿನಗೆ ಈ ಒಂದು ದುಡ್ಡು ಬೇಕಿಲ್ಲ. ಮರ್ತ ಗಿರ್ತಿ ಏನಾರ ಅಲ್ಲಿ ತಗೊಂಡು ಹೋಗ್ಬಿಟ್ರೆ ಅಂದ್ರೆ ಅಲ್ಲಿ ಕೊಟ್ರೆ ಏನು ಕೊಡೋದಿಲ್ಲ, ಇದರಲ್ಲಿ ಓದ ಕೊಡ್ತಾರಲ್ಲಿ. ನೀವು ಮರ್ತಿ ಏನಾದ್ರೂ ಅಲ್ಲಿ ತಗೊಂಡು ಹೋಗಿ ಕೊಟ್ರೆ ಅಲ್ಲಿ ನಿಮಗೆ ಓದೇನೆ ಸಿಗೋದು. Hallelujah. 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 One man did that. His name was Simon. ಒಂದು ದಿನ ಹೀಗೆ ಒಂದು ವ್ಯಕ್ತಿ ಹೀಗೆ ಮಾಡಿದ. ಆತನ ಹೆಸರು ಸೀಮೋನು. He gave money to Peter and said, ಅದೇ ಅಭಿಷೇಕ ನನ್ನ ಮೇಲೆ ಒಂಚೂರು ಕೊಟ್ಬಿಡು. ಆತನು ಪೇತ್ರನಿಗೆ ಕಾಸು ಕೊಟ್ಟು ಹೇಳ್ತಾನೆ, ನಿನ್ನ ಮೇಲೆ ಇರುವಂತ ಅಭಿಷೇಕ ನನಗೂ ಒಂಚೂರು ಕೊಡು. You know what Peter said? ಪೇತ್ರ ಏನ್ ಹೇಳಿದ್ರು ಗೊತ್ತಾ? I love what Peter said. ಪೇತ್ರನು ಹೇಳಿದ್ದು ನನಗೆ ಇಷ್ಟ. ನಿನ್ನ ದುಡ್ಡು ನಿನ್ನ ಜೊತೆನೇ ನಾಶವಾಗಿ ಹೋಗ್ಲಿ. ನಿನ್ನ ದುಡ್ಡು ನಿನ್ನ ಜೊತೆನೇ ನಾಶವಾಗಿ ಹೋಗ್ಲಿ. Hallelujah. Hallelujah. Who told you you can buy these things with the money? ಯಾರು ಹೇಳಿದ್ದು ನಿನಗೆ ಈ ಕಾಸುಗಳಿನ ಮೂಲಕ ನೀ ಆ ಪವಿತ್ರಾತ್ಮನನ್ನು ಹೊಂದ್ಕೊಳ್ಳಲು ಸಾಧ್ಯ ಅಂತ? Holy Spirit ಹೆಂಗಿಯೋ ಹಂಗ ಕಾಸಿಗೆ ಬೆಲೆ ಇಲ್ಲಂಗ. ಪವಿತ್ರಾತ್ಮನು ಎಲ್ಲಿಯೋ ಅಲ್ಲಿ ದುಡ್ಡಿಗೆ ಬೆಲೆ ಇಲ್ಲ. ஆவியானவர் உங்க மத்தியில இறங்கிட்டாருன்னு வெச்சுக்கோங்க. ಪವಿತ್ರಾತ್ಮನು ನಿಮ್ಮ ಮಧ್ಯದಲ್ಲಿ ಇಳಿದರೆ ಈಗ ಪಣத்துக்காக வாழ மாட்டீங்க, பணத்துக்கு பின்னால போக மாட்டீங்க. ನೀವು ದುಡ್ಡಿಗಾಗಿ ಜೀವಿಸಲ್ಲ, ದುಡ್ಡಿನ ಹಿಂದೆ ಹೋಗೋದು ಇಲ್ಲ. ஏனென்றா ಯಾಕಂದ್ರೆ ಅಳಿಯಾದ ಸೊತ್ತು, ನಾಶವಾಗದೇ ಇರುವಂತ ಆಸ್ತಿ, ಮಾರಾದ ஒரு சொத்து, ಬದಲಾಗದೇ ಇರುವಂತ ಆಸ್ತಿ. நீ செத்தாலும் உன்னுடைய தலைமுறைகள் அனுபவிக்கிற ஒரு சொத்து. ನೀನು ಸತ್ತರೇನು ಕೂಡ ನಿನ್ನ ತಲೆಮಾರುಗಳು ಅನುಭವಿಸುವಂತ ಸೊತ್ತು. நீ பரலோகத்துக்கு போனாலும் அங்கேயும் சொத்தா இருக்கிற ஒரு நோட்டு, அது ஹோலி ஸ்பிரிட் தாங்க. ನೀನು ಸತ್ತು ಪರಲೋಕಕ್ಕೆ ಹೋದ್ರೇನು ಕೂಡ ಅಲ್ಲಿಯೂ ಕೂಡ ನಿನಗಾಗಿರುವಂತ ಒಂದೇ ಆಸ್ತಿ, ಎಂದು ಕೂಡ ನಾಶವಾಗದೇ ಇರುವಂತ ನೋಟು ಪವಿತ್ರಾತ್ಮನ ಮಾತ್ರ. ಅವರೇ ಸೊತ್ತು, ಪರಲೋಕದಲ್ಲೂ ಅವರೇ ಸೊತ್ತು. ಭೂಮಿಯಲ್ಲೂ ಆತನೇ ನನ್ನ ಆಸ್ತಿ, ಪರಲೋಕದಲ್ಲೂ ಕೂಡ ಆತನೇ ನನಗೆ ಆಸ್ತಿ. ಆಮೆನ್. ಇದಕ್ಕೆ ಬೆಲೆ ಇಲ್ಲ, ಇದಕ್ಕೆ ಅಲ್ಲಿ ಬೆಲೆ ಇಲ್ಲ. சொல்லுங்க, ஆவியானவர் வந்தா ಹೇಳಿ, ಪವಿತ್ರಾತ್ಮನು ಬಂದ್ರೆ ಆಸೆ எல்லாம் அவராய் மாறும். ನನ್ನ ಆಸೆ ಎಲ್ಲ ಆತನಾಗಿಯೇ ಬದಲಾಗ್ತಾರೆ. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಆಮೆನ್ ಅಂತೀರಾ? Hallelujah. Hallelujah.